ಸತತ ಎರಡನೇ ದಿನವೂ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ. ಇಂದಿರಾನಗರದ ತಿಪ್ಪಸಂದ್ರದ ಬಳಿ ರಸ್ತೆ ಬದಿಯಲ್ಲಿದ್ದ ಮರ ಅಡ್ಡಲಾಗಿದೆ ಅನ್ನುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಜೊತೆಗೆ ರಸ್ತೆ ಬದಿಯಲ್ಲೇ ಇದ್ದಂತಹ ವಿದ್ಯುತ್ ಕಂಬವೊಂದು ಮನೆಯೊಂದರ ಮೇಲೆ ಬಿದ್ದಿದೆ. ಹೀಗಾಗಿ ರಾತ್ರಿಯಿಂದ ಈ ಏರಿಯಾದಲ್ಲೇ ವಿದ್ಯುತ್ ಸಂಪರ್ಕ ಇಲ್ಲವಾಗಿದೆ. ಆದ್ರೆ ಇದುವರೆಗೂ ಬಿಬಿಎಂಪಿ ಆಗಲಿ ಬೆಸ್ಕಾಂ ಆಗಲಿ ಮರ ಮತ್ತು ವಿದ್ಯುತ್ ಕಂಬವನ್ನ ತೆರವುಗೊಳಿಸುವಂತಹ ಕಾರ್ಯವನ್ನ ಮಾಡಿಲ್ಲ. ಇತ್ತ ಲೀ ಮೆರಿಡಿಯನ್ ಹೋಟೆಲ್ ಬಳಿ ಇರುವಂತಹ ಅಂಡರ್ ಪಾಸ್ ನಲ್ಲಿ ಭಾರಿ ಮಳೆ ನೀರು ತುಂಬಿಕೊಂಡಿದೆ. ಈ ವೇಳೆ ಮರ್ಸಿಡೀಸ್ ಕಾರೊಂದು ಅಲ್ಲೇ ಸಿಕ್ಕಿ ಹಾಕೊಂಡಿದೆ. ಕಾರು ಮಾಲೀಕ ಕಾರನ್ನ ಅಲ್ಲೇ ಬಿಟ್ಟು ಹೋಗಿದ್ದಾರೆ. ಇನ್ನು ಬಸ್ ಮುಳುಗಡೆಗೆ ಸಾಕ್ಷಿಯಾಗಿರುವಂತಹ ಶೇಷಾದ್ರಿಪುರಂ ಅಂಡರ್ ಪಾಸ್ಗೆ ಪಾಲಿಕೆ ಆಯುಕ್ತ ಮಂಜುನಾಥ ಪ್ರಸಾದ್ ಭೇಟಿ ನೀಡಿದ್ದಾರೆ. ಜೊತೆಗೆ ಸ್ಥಳೀಯ ಶಾಸಕರು ಆಗಿರುವಂತಹ ಕೆಪಿಸಿಸಿ ಕಾರ್ಯಾಧ್ಯಕ್ಷ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನೈಟಿಂದ ಯಾರು ಬಂದಿಲ್ಲ? ನೈಟಿಂದ ಯಾವಾಗ ಆಗಿದ್ದು? ಶೇಷಾದ್ರಿಪುರಂನಿಂದ ನೀವು ಒಂದು ದೃಶ್ಯವನ್ನ ನೋಡಬಹುದು. ಅಲ್ಲಿ ಬಸ್ ಯಾವ ರೀತಿ ಅಂಡರ್ ಪಾಸ್ ನಲ್ಲಿ ಸಿಕ್ಕಿ ಹಾಕೊಂಡಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ರಿ. ಜನ ಕೂಡ ಅಲ್ಲಿಂದ ಪಾರಾಗ್ಲಿಕ್ಕೆ ಪರದಾಡ್ತಿರುವಂತಹ ಪರಿಸ್ಥಿತಿ. ಪಾಲಿಕೆ ಆಯುಕ್ತ ಮಂಜುನಾಥ್ ಪ್ರಸಾದ್ ಅಲ್ಲಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ರು. ಮುಂದೆ ಏನ್ ಮಾಡಬೇಕು ಅನ್ನುವಂತಹ ಕುರಿತಾಗಿ ನಾವು ಒಂದು ಕಾರ್ಯಾಚರಣೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಕಳೆದ 2 ದಿನಗಳಿಂದ ಬೆಂಗಳೂರು ಸೇರಿದಂತೆ ಹಲವೆಡೆ ಧಾರಾಕಾರ ಮಳೆಯಾಗ್ತಾ ಇದೆ. ಶುಕ್ರವಾರದವರೆಗೂ ಅಂದ್ರೆ ಇನ್ನು 3 ದಿನಗಳ ಕಾಲ ಧಾರಾಕಾರ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ. ಮಾರ್ಚ್ 10ರವರೆಗೆ ಮಳೆಯಾಗಲಿದೆ ಅಂತ ಮುನ್ಸೂಚನೆ ಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರದಲ್ಲಿ ಮಳೆಯಾಗಲಿದೆ. ಜೊತೆಗೆ ಚಾಮರಾಜನಗರ, ಚಿತ್ರದುರ್ಗ, ದಾವಣಗೆರೆ, ಹಾಸನದಲ್ಲೂ ಕೂಡ ವರುಣ ಅಬ್ಬರಿಸಲಿದ್ದಾನೆ. ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಬಳ್ಳಾರಿಯಲ್ಲೂ ಕೂಡ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. 10 ಗಂಟೆಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್, ನೀವ್ ಎಲ್ಲಿದ್ದೀರಿ ಈಗ? ಅಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ನಿಮ್ಮ ಒಂದು ಕಣ್ಣಿಗೆ ಬಿತ್ತು? ದಿವ್ಯಾ, ಏನು ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಸಾಕಷ್ಟು ಕಡೆ ಅಂಡರ್ ಪಾಸ್ ಗಳಲ್ಲಿ ಈ ನೀರು ನಿಂತ್ಕೊಂಡಿದೆ. ಇವಾಗ ನಾನು ಆ ಲೀ ಮೆರಿಡಿಯನ್ ಏನು ಇದೆ, ಆ ಹೋಟೆಲ್ ಬಳಿ ಒಂದು ಅಂಡರ್ ಪಾಸ್ ಇದೆ. ಆ ಅಂಡರ್ ಪಾಸ್ ಅಲ್ಲಿ ಮೊಣಕಾಲ್ ತನಕನೂ ಕೂಡ ನೀರು ನಿಂತಿದೆ. ನಿನ್ನೆ ರಾತ್ರಿ ಹೋದಂತಹ ಕಾರು ಇನ್ನೂ ಕೂಡ ಹೊರಗಡೆ ಬಂದಿಲ್ಲ. ಅಂದ್ರೆ ಆ ಕಾರಿನ ಮಧ್ಯಭಾಗದವರೆಗೂ ಕೂಡ ನೀರು ತುಂಬಿಕೊಂಡಿದೆ. ಮತ್ತೆ ಕಾರು ಹೊರಗಡೆ ತೆಗಿಲಿಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅದು ಕೂಡ ಒಂದು ಕೆಟ್ಟ ನಿಂತಿರೋದ್ರಿಂದ ಅಂಡರ್ ಪಾಸ್ ನಲ್ಲಿ ಯಾವುದೇ ರೀತಿಯಾದಂತಹ ಗಾಡಿಗಳು ಕೂಡ ಓಡಾಡ್ತಾ ಇಲ್ಲ. ಇದುವರೆಗೂ ಕೂಡ ಯಾವುದೇ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು ಮತ್ತೆ ಅಲ್ಲಿನ ಕೆಲಸಗಾರರಾಗಿರ್ಬೋದು ಯಾರೂ ಬಂದಿಲ್ಲ. ಯಾಕಂದ್ರೆ ಅಂಡರ್ ಪಾಸ್ ಒಳಗಡೆ ನೀರನ್ನ ತೆಗಿಬೇಕಾಗುತ್ತೆ. ಆದ್ರೆ ಆ ನೀರು ಇನ್ನೂ ಕೂಡ ಅಲ್ಲೇ ಇದೆ. ಸಿಎಂ ಮನೆ ಬಳಿನೇ ಈ ಅಂಡರ್ ಪಾಸ್ ಇದೆ. ಆದಷ್ಟು ಬೇಗ ಬಂದು ಇಲ್ಲಿ ಕೆಲಸ ಮಾಡಬೇಕಾಗಿತ್ತು. ಆದ್ರೂ ಅಧಿಕಾರಿಗಳು ಯಾರು ಕೂಡ ಇನ್ನೂ ಬಾರದೇ ಇರೋ ಕಾರಣ ಏನು ಅಂಡರ್ ಪಾಸ್ ಅಲ್ಲಿ ನೀರು ನಿಂತಿದೆ, ನಿನ್ನೆ ರಾತ್ರಿ ಎಷ್ಟಿತ್ತು ಅಷ್ಟೇ ಪ್ರಮಾಣದಲ್ಲಿ ನೀರು ನಿಂತಿದೆ. ಕಾರನ್ನು ಕೂಡ ತೆಗಿಲಾರದಷ್ಟು ಪ್ರಮಾಣದಲ್ಲಿ ಆ ನೀರು ನಿಂತಿದೆ ದಿವ್ಯಾ. ಓಕೆ, ಬಿಬಿಎಂಪಿ ಇರಬಹುದು ಅಥವಾ ಬಿಡಿ ಅಧಿಕಾರಿಗಳಿರಬಹುದು, ಬೆಸ್ಕಾಂ ಆಗ್ಲಿ, ಇವರೆಲ್ಲರಿಗೂ ಕೂಡ ಒಂದ್ ರೀತಿ ನಿನ್ನೆ ರಾತ್ರಿ ಮಳೆಯಲ್ಲಿ ನೆಂದ್ಬಿಟ್ರೆ ಶೀತ ಆಗುತ್ತೆ ಅನ್ನೋ ಭೀತಿ ಇರುತ್ತೆ. ಈಗೇನ್ ಮಳೆ ಬರ್ತಿಲ್ವಲ್ಲ, ಈಗ್ಲೂ ಬರಕ್ಕೆ ಏನ್ ಬಾಧೆ ಅವ್ರಿಗೆ ಅಂತ ಬರ್ಬೇಕಾಗಿತ್ತು ದಿವ್ಯಾ. ನಾವು ಕೂಡ ಸಾಕಷ್ಟು ಬಾರಿ ಬಿಬಿಎಂಪಿ ಅಧಿಕಾರಿಗಳಿಗೆ ಫೋನ್ ಮಾಡಿದ್ವಿ. ಬರ್ತಾ ಇದ್ದಾರೆ, ಇನ್ ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅಂತ ಕೂಡ ಹೇಳಿದ್ರು. ಆದ್ರೆ ಸರಿಸುಮಾರು 1 ಅವರ್ ನಾನು ಅಲ್ಲಿ ನಿಂತಿದ್ದೆ, ಯಾರು ಕೂಡ ಬಂದಿರಲಿಲ್ಲ. ಟ್ರಾಫಿಕ್ ಪೊಲೀಸ್ನವ್ರು ಮಾತ್ರ ಅಲ್ಲಿ ಒಂದು ಬ್ಯಾರಿಕೇಡ್ ಹಾಕ್ಬಿಟ್ಟು ಇಲ್ಲಿ ಯಾವುದೇ ರೀತಿಯಾದಂತಹ ವಾಹನಗಳು ಓಡಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ ಬಿಟ್ರೆ ಇನ್ನ ಯಾವುದೇ ರೀತಿಯಾದಂತಹ ಯಾವೊಬ್ಬ ಅಧಿಕಾರಿಯೂ ಕೂಡ ಬಂದಿಲ್ಲ. ಹಾಗಾಗಿ ಆ ಒಂದು ಅಂಡರ್ ಪಾಸ್ ಅಲ್ಲಿ ಹೋಗಿರ್ತಕ್ಕಂತ ಏನ್ ವಾಹನಗಳಿದೆ ಅದು ಇದು ಮೇಲ್ಭಾಗದ ರಸ್ತೆಯಲ್ಲಿ ಬರ್ತಾ ಇರೋದ್ರಿಂದ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮತ್ತೆ ವಿಐಪಿಗಳು ಕೂಡ ಆ ರೋಡ್ ನಲ್ಲಿ ಓಡಾಡ್ತಿರೋದ್ರಿಂದ ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದೆ ದಿವ್ಯಾ ಅಲ್ಲಿ. ಓಕೆ, ಸಾಮಾನ್ಯವಾಗಿ ಈ ರೀತಿ ಘಟನೆಗಳಾಗೋದಕ್ಕೂ ಮುಂಚೆ ಎಚ್ಚೆತ್ಕೊಳ್ಬೇಕು ಅಂತ ನಾವು ಹೇಳ್ತೀರಿ. ಘಟನೆಗಳಾದಾಗ ಅಟ್ಲೀಸ್ಟ್ ಬಂದು ಇದನ್ನ ಸರಿಪಡಿಸೋ ಗೋಜ್ಲಿಗೂ ಹೋಗಲ್ಲ ಅಂತಂದ್ರೆ ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ. ನಿಸರ್ಗದತ್ತವಾಗಿ ಬರ್ತಿರೋ ಈ ಮಳೆ ಕಥೆಯನ್ನು ನೋಡಲೇಬೇಕು ನಾವು. ಬೆಂಗಳೂರಿನಲ್ಲಿ ಇವತ್ತು ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಬೆಂಗಳೂರಿನ ಹಲವೆಡೆಗಳಲ್ಲಿ, ಬಹುತೇಕ ಎಲ್ಲ ಪ್ರದೇಶಗಳಲ್ಲಿ ಒಂದೇ ರೀತಿಯ ವರದಿಗಳು ಬರ್ತಾ ಇವೆ. ವಿಪರೀತ ಮಳೆ. ನಿನ್ನೆ ಮಳೆ ಬಂದಿದ್ದು ಭೂಮಿಯನ್ನು ಒಂದಿಷ್ಟು ತಂಪು ಮಾಡ್ತು, ಆದರೆ ಇವತ್ತು ಒಂದು ಹಬೆ ಇತ್ತು. ಆದರೆ ಇವತ್ತಿನ ಮಳೆ ನಿಜವಾಗಲೂ ಅದರ ತಂಪು ಮಾಡುತ್ತೆ. ಇವತ್ತಿನ ಮಳೆ ಒಂದಷ್ಟು
ತಂಪನ್ನು ತರುತ್ತದೆ ಗ್ಯಾರಂಟಿ ಬೆಂಗಳೂರು ನಗರಕ್ಕೆ. ದರ್ಶನ್ ಹಾಗೂ ಸುದೀಪ್ ನಡುವಿನ ಜಟಾಪಟಿ ಮುಗಿಯುವ ಲಕ್ಷಣ ಕಂಡು ಬರ್ತಾ ಇಲ್ಲ.